ಶಿಲುಬೆಗಳ ನನ್ನ ನೋವುಗಳ ಹೊತ್ತ ಯೇಸುವೆ ವಂದನೆ. ನನ್ನ ನೀಚ ಜೀವದ ಮುಕ್ತಿಗೆ ಜೀವ ನೀಡಿದ ಯೇಸುವೆ ವಂದನೆ. ಕ್ರಿಸ್ತರ ವದನದಿಂದ ಬಂದಂತಹ ಎರಡನೆಯ ವಾಕ್ಯ. ಇಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಲೂಕ 23ನೇ ಅಧ್ಯಾಯ 43ನೇ ವಚನ. ಕಳ್ಳರನ್ನು ಒಳ್ಳೆಯ ಕಳ್ಳ, ಕೆಟ್ಟ ಕಳ್ಳ ಎಂದು ವಿಂಗಡಿಸಲು ಅಸಾಧ್ಯ. ಕಳ್ಳ ಕಳ್ಳನೇ. ಕ್ರಿಸ್ತರ ಎರಡೂ ಬದಿಗಳಲ್ಲಿ ಇದ್ದವರು ಕಳ್ಳರೇ, ಅಪರಾಧಗಳನ್ನು ಮಾಡಿದವರೇ. ಇಬ್ಬರ ಅಪರಾಧಗಳನ್ನು ತಕ್ಕಡಿಗೆ ಹಾಕಿದರೆ ಇಬ್ಬರು ಕೂಡ ಸಮಾನಾಗಿ ತೂಗುವವರೇ. ಆದರೆ ಕ್ರಿಸ್ತರನ್ನು ನೋಡಿದ ಕಡೆಯ ಕ್ಷಣದಲ್ಲಿ ಇವರಿಬ್ಬರ ಅಭಿಪ್ರಾಯ ಬದಲಾಗುತ್ತದೆ. ಒಬ್ಬ ಕ್ರಿಸ್ತರನ್ನೇ ಮೂದಲಿಸಿದ, ಆದರೆ ಮತ್ತೊಬ್ಬ ತನ್ನನ್ನು ಸ್ವರ್ಗದಲ್ಲಿ ನೆನೆಸಿಕೊಳ್ಳುವಂತೆ ಬೇಡಿಕೊಂಡ. ಆ ಎರಡನೆಯ ಕಳ್ಳನಿಗೆ ಗೊತ್ತಿತ್ತು, ತಾನು ಮಾಡಿರುವ ಅಪರಾಧಗಳನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲವೆಂದು. ತಾನು ಗಳಿಸಿರುವ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಆಗುವುದಿಲ್ಲವೆಂದು. ತಾನು ಪಡೆದಿರುವ ಕಳಂಕದ ಹಣೆಪಟ್ಟಿಯನ್ನು ಕಳಚಲು ಅಸಾಧ್ಯವೆಂದು. ಇದೆಲ್ಲವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆತ ಪ್ರಾರ್ಥಿಸಿದ, ಪ್ರಭುವೇ, ನನ್ನನ್ನು ಸ್ವರ್ಗದಲ್ಲಿ ನೆನೆಸಿಕೊಳ್ಳಿ ಎಂದು. ಪ್ರಿಯರೇ, ಒಂದು ಕ್ಷಣ ಸಾಕು ನಾವು ದೇವರ ಬಳಿಗೆ ಹಿಂದಿರುಗಲು. ಒಂದು ನಿರ್ಧಾರ ಸಾಕು ನಾವು ದೇವರನ್ನು ಅಪ್ಪಿಕೊಳ್ಳಲು. ಒಂದು ಭರವಸೆ ಸಾಕು ಪಾಪವನ್ನು ತ್ಯಜಿಸಲು. ನಾವು ಕೂಡ ನಮ್ಮ ಪಾಪದ ಪೊರೆಯನ್ನು ಕಳಚಿ ಆತ ಹೇಳಿದಂತೆ ನಾವು ಕೂಡ ಭರವಸೆಯಿಂದ ಉಚ್ಚರಿಸೋಣವೇ, ಪ್ರಭುವೇ, ನನ್ನನ್ನು ನಿಮ್ಮ ಸಾಮ್ರಾಜ್ಯದಲ್ಲಿ ನೆನೆಸಿಕೊಳ್ಳಿ. ನನ್ನ ಶಿಲುಬೆಗಳ